ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಟ್ರೈಬೋ ಗೀಕ್ಗೆ ಸ್ವಾಗತ. ಇವತ್ತಿನ ದಿವಸ ನಿಮ್ಮೆಲ್ಲರಿಗೂ ಹೋದ ವಾರ ನಮ್ಮ ಮನೆಯಲ್ಲಿ ನಡೆದಂಥ ದೇವರ ಉತ್ಸವದ ಒಂದು ತುಣುಕನ್ನು ತೋರಿಸ್ತಾ ಇದ್ದೀನಿ. ನಾವು ಮನೆ ಕಟ್ಟಿ ಮೇ 11ನೇ ತಾರೀಕಿಗೆ 1 ವರ್ಷ ಪೂರ್ತಿ ಆಗುತ್ತೆ. ಆ ಕಾರಣಕ್ಕೆ ಊರಿನ 3 ದೇವತೆಗಳಾದ ಪಟಾಲಮ್ಮ ದೇವಿ, ವೇಣುಗೋಪಾಲ ಸ್ವಾಮಿ ಹಾಗೂ ಮಹದೇಶ್ವರ ಸ್ವಾಮಿಯನ್ನು ಮನೆಗೆ ಕರೆಸಿ ಪೂಜೆ ಮಾಡಿ ಉತ್ಸವನ ಮಾಡಿಸಿದ್ರಿ. ಮೊದಲನೇದಾಗಿ ನಾವೆಲ್ಲರೂ ಪಟಾಲಮ್ಮ ದೇವಿಯ ದೇವಸ್ಥಾನಕ್ಕೆ ಹೋದ್ರಿ. ದೇವಸ್ಥಾನಕ್ಕೆ ಕಳಶ ಹಾಗೂ ವಾದ್ಯಗೋಷ್ಠಿಯ ಮುಖಾಂತರ ಹೋಗಿ ಅಲಂಕಾರ ಮಾಡಿದಂತಹ ಟ್ರ್ಯಾಕ್ಟರ್ನಲ್ಲಿ ದೇವರನ್ನ ಇಟ್ಟು ಅಲ್ಲಿಂದ ದೇವರಿಗೆ ಪೂಜೆ ಮುಗಿಸಿ ಮನೆಗೆ ತೆಗೆದುಕೊಂಡು ಬಂದ್ರಿ. ದೇವರನ್ನ ಮನೆಗೆ ತೆಗೆದುಕೊಂಡು ಬರೋದಂದರೆ ಒಂದು ಖುಷಿ ತರುವಂಥ ಒಂದು ವಿಷಯ. ಆದರೆ ದೇವ್ರನ್ನ ತರೋದು ಎಷ್ಟು ಖುಷಿ ತರುತ್ತೋ ಅಷ್ಟೇ ಜವಾಬ್ದಾರಿಯ ಒಂದು ವಿಷಯ ಕೂಡ. ದೇವರು ಮನೆಗೆ ಬಂದಿದ್ದ ತಕ್ಷಣ ಎಲ್ರಿಗೂ ಬಹಳ ಸಂತೋಷ ಆಯಿತು. ದೇವ್ರನ್ನ ಆರತಿ ಮಾಡಿ ಮನೆಯೊಳಗೆ ಕರ್ಕೊಂಡು ಪ್ರತಿಷ್ಠಾಪಿಸಿದ್ರಿ. ಪಟಾಲಮ್ಮ ದೇವಿನ ಮನೆಗೆ ಕರ್ಕೊಂಡು ಆದಮೇಲೆ ವೇಣುಗೋಪಾಲ ಸ್ವಾಮಿ ಮತ್ತು ಮಹದೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಆ ದೇವರುಗಳನ್ನು ಕೂಡ ಅಲಂಕಾರದ ಒಂದು ಟ್ರ್ಯಾಕ್ಟರ್ನಲ್ಲಿ ವಾದ್ಯಗೋಷ್ಠಿಗಳ ಮುಖಾಂತರ ದೇವರನ್ನ ಮನೆಗೆ ಕರ್ಕೊಂಡು ಬಂದ್ರಿ. ವೇಣುಗೋಪಾಲ ಸ್ವಾಮಿ ಮತ್ತು ಮಹದೇಶ್ವರ ಸ್ವಾಮಿಯನ್ನು ಮನೆಗೆ ಕರ್ಕೊಂಡು ಆದಮೇಲೆ ದೇವರುಗಳಿಗೆ ಅಲಂಕಾರ ಮಾಡಿ ಪುಷ್ಪಾರ್ಚನೆಗಳನ್ನು ಮಾಡಿ ಮತ್ತು ಬಂದಿದ್ದಂಥ ಸಂಬಂಧಿಕರು ಸ್ನೇಹಿತರು ಎಲ್ಲರೂ ಸಹ ದೇವರ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡೋದಕ್ಕೆ ಬಹಳಷ್ಟು ಟೈಮ್ ಇತ್ತು.
ರಾಜಣ್ಣವ್ರ ಮನೆಯಲ್ಲಿ ದೇವರುಗಳನ್ನೆಲ್ಲ ತರಿಸಿ ಪೂಜೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ಭಗವಂತನಲ್ಲಿ ಎಲ್ಲರೂ ಸೇರಿಕೊಂಡು ಭಗವಂತನಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾರೆ. ದೇವರ ಅಲಂಕಾರ ಮತ್ತು ನೈವೇದ್ಯ ಎಲ್ಲ ಮುಗ್ದಾದ್ಮೇಲೆ ಪಟಾಲಮ್ಮ ದೇವರಿಗೆ ಮಡ್ಲಕ್ಕಿಯನ್ನು ಕಟ್ಟಿ ದೇವರ ಆಶೀರ್ವಾದವನ್ನು ಎಲ್ಲರೂ ಕೂಡ ಪಡೆದರು. ಆ ನಂತರ ದೇವರ ಒಂದು ಪೂಜೆಗೆ ಬಂದಿದ್ದಂತಹ ಸಂಬಂಧಿಕರು ಹಾಗೂ ಸ್ನೇಹಿತರಿಗೆ ಎಲ್ರಿಗೂ ಸಹ ನಾವು ಊಟದ ವ್ಯವಸ್ಥೆ ಮಾಡಿದರೆ ದೇವರ ಪ್ರಸಾದನ ಪ್ರತಿಯೊಬ್ಬರು ಕೂಡ ಸ್ವೀಕರಿಸಿದ್ರು. ತದನಂತರ ದೇವರ ವಿಗ್ರಹಗಳನ್ನೆಲ್ಲ ಅಲಂಕಾರ ಮಾಡಿದಂತಹ ಟ್ರ್ಯಾಕ್ಟರ್ಗಳಲ್ಲಿ ಮತ್ತೆ ಪುನಃ ಪ್ರತಿಷ್ಠಾಪನೆ ಮಾಡಿ ನಮ್ಮ ಊರಿನಲ್ಲಿರುವಂತಹ ಎಲ್ಲ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆಯನ್ನು ಮಾಡಿಸಿ ನಾವು ದೇವರುಗಳನ್ನ ವಾಪಸ್ಸು ಆ ದೇವಸ್ಥಾನಗಳಿಗೆ ಕೊಡಲು ಮುಂದಾದ್ರಿ. ಈ ಮೆರವಣಿಗೆ ಮಾಡಿಸೋದು ಅಂತ ಹೇಳಿದ್ರೆ ಒಂದು ಬಹಳ ಸಂತೋಷವಾದ ಒಂದು ವಿಷಯ. ಏನಕ್ಕಂತ ಹೇಳಿದ್ರೆ ಆ ವಾದ್ಯಗೋಷ್ಠಿ ಮತ್ತು ಆ ತಮಟೆ ಪ್ರತಿಯೊಂದು ಸಹ ಒಂದು ದೇವರಿಗಷ್ಟೇ ಅಲ್ಲ, ಜನಗಳಿಗೂ ಕೂಡ ಒಂದು ವೈಬ್ನ ಕ್ರಿಯೇಟ್ ಮಾಡುತ್ತೆ. ಸೊ ಇದನ್ನೆಲ್ಲ ಮಾಡಿಸಿ ನಾವು ದೇವರ ಹಿಂದೆ ಬಂದಂಥ ಒಂದು ವೆಹಿಕಲಲ್ಲಿ ಪ್ರಸಾದನೂ ಕೂಡ ವಿನಿಯೋಗ ಮಾಡಿ ಎಲ್ಲ ಆದಮೇಲೆ ಈ ಒಂದು ಶುಭ ಕಾರ್ಯಕ್ರಮನ ಮುಕ್ತಾಯ ಮಾಡಿದ್ವಿ. ಈ ವಿಡಿಯೋ ನೋಡಿದಂಥ ಎಲ್ರಿಗೂ ಕೂಡ ಐ ಹೋಪ್ ನಿಮಗೂ ನಮಗೆಷ್ಟು ಬ್ಲೆಸ್ಸಿಂಗ್ ಸಿಕ್ತು ದೇವರಿಂದ ಅಷ್ಟೇ ನಿಮಗೂ ಕೂಡ ಒಂದು ಆಶೀರ್ವಾದ ಸಿಗಲಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಟ್ರೈಬಲ್ ಗೀಕ್ನ ಸಬ್ಸ್ಕ್ರೈಬ್ ಮಾಡಿ.